ಈ ಒಂದು ದೇವಸ್ಥಾನವನ್ನೇ 1994ರಲ್ಲಿ ಕಟ್ಟಿದ ಸಂದರ್ಭದಲ್ಲಿ ಇದ್ದಂತಹ ಶಂಕರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇಡೀ ದೇಶದಲ್ಲಿ ಆ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಗಲಭೆಯ ವಾತಾವರಣ ಇತ್ತು. ಆದರೆ ತಾವು, ತಮ್ಮ ತಂದೆ ಮತ್ತು ಸಾಕಷ್ಟು ಮುಸ್ಲಿಂ ಬಾಂಧವರು ಸೇರಿ ಈ ಒಂದು ರಾಮ ಮಂದಿರ ಕಟ್ಟಿದರೆ ಹೇಗಿತ್ತು ಪರಿಸ್ಥಿತಿ ಅವತ್ತು ಅಂತ? ಇದು 92ರಲ್ಲಿ ಏನು ಒಂದು ಗಲಭೆ ಸೃಷ್ಟಿಯಾಗಿತ್ತೋ ಈ ಇಡೀ ನಮ್ಮ ಮೊಹಲ್ಲಾದಲ್ಲಿ ಒಂದು ನಡೀಲಿಲ್ಲ. ಕಾರಣ ಏನಂದರೆ ಯಾವುದೋ ಒಂದು ಕ್ಷುಲ್ಲಕವಾದ ನಡೆದೋಯ್ತು, ಅದು ಬಿಟ್ಟಾಕಿ. ಆದರೆ ನಾವು ಮುಸ್ಲಿಂ ಬಾಂಧವರ ಮನೆಯಲ್ಲಿ ದೊಣ್ಣೆ ಹಿಡ್ಕೊಂಡು ನಾವು ಕಾಯ್ಕೊಂಡಿದ್ದಂಥ ಜನ. ಕಾರಣ ಏನಂದರೆ ಆ ಮುಸ್ಲಿಂ ಬಾಂಧವರು ನಮ್ಮ ಸಾವುಕಾರ ಕುರೇಶಿಯವರು ಬರೀ ಮುಸ್ಲಿಮ್ಸ್ಗೆ ಮಾತ್ರ ಕೆಲಸ ಕೊಡಲಿಲ್ಲ, ಹಿಂದೂಗಳಿಗೆ ಕೆಲಸ ಕೊಟ್ಟರು. ವಾಸಣ್ಣ ಡ್ರೈವರ್ ವಾಸಣ್ಣನ ಕೆಲಸ ಕೊಟ್ಟರು. ಸುಮಾರು ಕೆಲಸ. ಆ ಮನೆ ಕೊಡುಗೆ ಏನಂದರೆ ಹೇಳಿ, ಹಿಂದೂಗಳ ಆಪ್ರೇಷನ್ಗೆ ದುಡ್ಡು ವ್ಯಯ ಮಾಡಿದ್ರು. ಈಗಲೂ ಕೂಡ ನಾವು ರಾಮಭದ್ರ ಕಟ್ಟಿದಾಗ ಅವರು ಡೊನೇಷನ್ ಕೊಟ್ಟಿದ್ದಾರೆ. ಅವ್ರದ್ದು ನಮ್ಮ ಅಸೀಫ್ ಕುರೇಶಿಯವರು ಫ್ಯಾಮಿಲಿ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಸಾಕ್ಷಿಯಾಗಿ ಫೋಟೋ ಇದೆ, ಅಡಿಗಲ್ಲಿದೆ, ನೀವು ನೋಡ್ಕೋಬೋದು. ಸರ್, ಆ ಒಂದು ದೇವಸ್ಥಾನ ಕಟ್ಟಿದಂಥ ಸಮಯದಲ್ಲಿ ತಾವು ಇದ್ರಿ, ತಮ್ಮ ತಂದೆಯವರು ಇದ್ದರು, ಹೇಗಿತ್ತು ಆಗ ವಾತಾವರಣ ಅಂತ? ವಾತಾವರಣ ಅಂತ ಹೇಳಿದ್ರೆ ನನಗೆ ಹೇಗೆ ಹೇಳಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆದರೆ ನಮಗೆ ಏನಂತ ಹೇಳಿದ್ರೆ ಇಲ್ಲಿ ಯಾವ ಥರದಲ್ಲೂ ನಮಗೆ ಯಾವ ರೀತಿಯಲ್ಲೂ ಯಾವುದೇ ಕಾರಣಕ್ಕೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಗೊತ್ತೈತೆ. ಆವಾಗ ದೇವಸ್ಥಾನ ಅಂತ ಹೇಳಿದ್ರೆ ನಾವು ಯಾವತ್ತೂ ಎಲ್ಲ ಹಿಂದೂ ಮುಸ್ಲಿಮ್ಸು ಎಲ್ಲರೂ ಸೇರಿ ಒಂದಾಗಿದ್ದೀವಿ. ಇವತ್ತು ಒಂದಾಗಿದ್ದೀವಿ, ಇನ್ನು ಮುಂದಕ್ಕೂ ಒಂದಾಗಿರ್ತೀವಿ. ಈಗ ತಮ್ಮ ತಂದೆ ತಾಯಿಯವರು 6,600 ರೂಪಾಯಿ ಆಗಿನ ಕಾಲಕ್ಕೆ ಒಂದು ದೇಣಿಗೆಯನ್ನು ಕೊಟ್ಟಿದ್ರು. ಹೌದು ಹೌದು, ನಿಜ ನಿಜ. ತಾವು ಎಷ್ಟು ವರ್ಷ ತಮಗೆ ತಾವೇಗಿದ್ರಿ ಅಂತ ದೇವಸ್ಥಾನ ಕಟ್ಟಿದಾಗ? ನನಗೆ ಆವಾಗ 40-42 ಇತ್ತೇನು. ಖುಷಿಯಿಂದಿದ್ರಿ ಯಾವಾಗಲೂ? ಹೌದು. ಈಗ 70 ವರ್ಷ ನನಗೆ.